ಗಂಧ. ಸ್ನೇಹಿತರೆ, ಇವತ್ತು ಭಾಳ ದಿನದ ಮೇಲೆ ಎಲ್ಲರಿಗೂ ಕನ್ನಡೋತ್ಸವ ಶುಭಾಶಯಗಳು. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ತೋರಿಸ್ತೀವಿ. ಏನು ಬೈಕ್ ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಮಾಡಿ ಅಲ್ಲಿ ತೋರಿಸಾದ್ಮೇಲೆ ನಿಮಗೆ ತೋರಿಸ್ತೀನಿ. ಅಂದರೆ ಈಗ ತಾನೇ ಬಂದ್ವಿ, ಇಳಿದ್ವಿ ಇಲ್ಲಿ ದೇವಸ್ಥಾನ ಮುಂದ್ಗಡೆ. ತೋರಿಸ್ತೀನಿ ಯಾವುದು ಅಂತ ನಿಮಗೆ. ಈಗ ಬೈಕಲ್ಲಿ ಬಂದ್ವಿ, ಇಲ್ಲಿಂದ ಕೆಂಗೇರಿಂದ ಮೈಸೂರು ರೋಡು ಒಂದು 3 ಕಿಲೋಮೀಟ್ರ್ ಆಗಲ್ಲ ಅಷ್ಟೇ. ತೋರಿಸ್ತೀನಿ ನಿಮಗೆ ಯಾವುದು ಅಂತ. ಇದೇ ಸ್ನೇಹಿತರೆ, ಇಲ್ಲಿ ಬೈಕೆಲ್ಲ ಪಾರ್ಕಿಂಗ್ ಇದಾವೆ. ಇಲ್ಲೆಲ್ಲ ಬೈಕ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗಾಗಿ ಒಂದು ಭಕ್ತ ಹೆಲ್ಮೆಟ್ ಇಲ್ಲೇ ಇಟ್ಟವನೆ, ಹೆಲ್ಮೆಟ್ ತಗೊತೀನಿ. ಆದಮೇಲೆ ಅದು ಮೈಸೂರು ರೋಡು. ಲೆಫ್ಟಿಗೆ ಹೋದರೆ ಮೈಸೂರು ರೋಡು, ರೈಟಿಗೆ ಹೋದರೆ ಕೆಂಗೇರಿ ರೋಡು. ಅಲ್ಲಿಂದ ಇಲ್ಲೊಂದು ಆರ್ಚ್ ಇದೆ, ಆರ್ಚಿಂದ ಒಳಗಡೆ ಎಂಟ್ರೆನ್ಸ್ ಆಗಬೇಕು. ಎಂಟ್ರೆನ್ಸ್ ಆಗೋದಕ್ಕೂ ಗೇಟ್ ಹಿಂಗಿದೆ ಈ ದೇವಸ್ಥಾನ. ಈ ದೇವಸ್ಥಾನ ಹೆಸರು ನನಗೂ ಸರಿ ಗೊತ್ತಿಲ್ಲ. ಇಲ್ಲಿ ಬಂದು ನಿಮಗೆ ತೋರಿಸ್ತೀನಿ ಒಂದೊಂದು. ಸ್ಲಿಪ್ಪರೆಲ್ಲ ಇಲ್ಲೇ ಬಿಡಬೇಕು ಹೊರಗಡೆ. ಸ್ಲಿಪ್ಪರೆಲ್ಲ ಇಲ್ಲೇ ಬಿಟ್ಬಿಟ್ಟು ಅದಾದಮೇಲೆ ಒಳಗೆ ಹೋಗ್ಬೇಕಾಗುತ್ತೆ. ಸ್ಲಿಪ್ಪರ್ ಯಾರು ಹಾಕೋಬೋದಿಲ್ವಾ? ಚಪ್ಪಲಿ ಎಲ್ಲ ಇಲ್ಲೇ ಬಿಡ್ಬೇಕು, ಹೊರಗಡೆ ಬಿಟ್ಟಿದ್ದೀವಿ. ಇಲ್ಲಿ ಬಿಟ್ಟಿದ್ದು ಗೇಟ್ ಎಂಟ್ರೆನ್ಸ್ ಇಲ್ಲಿ ಆಗೋದಕ್ಕೂ ನಾವು ಹಿಂಗೆ ಬಂದರೆ, ಇಲ್ಲಿದ್ದು ಹಿಂಗೆ ಬರ್ತೀವಿ, ಹಿಂಗೆ ಬಂದು ಹಿಂಗೆ ಮಾಡ್ತೀವಿ. ಹಿಂಗಾದಮೇಲೆ ಇಲ್ಲಿಂದ ನೋಡಿ ಗಣಪತಿ ದೇವಸ್ಥಾನ ನೋಡಿ ಹೆಂಗೆ ಕಾಣ್ತಿದೆ, ಸರಿನಾ? ಇದು ಗಣಪತಿ ದೇವಸ್ಥಾನ, ಚಿತ್ತಾಶರ ಕುಟೀರ ಇದೆಲ್ಲ ಇದೆ. ಒಳಗಡೆ ಬಂದರೆ ಈ ಥರ ಇದೆ ಎಲ್ಲ. ಇಲ್ಲಿ ನೋಡಬೇಕು, ಚೆನ್ನಾಗಿದೆ. ಹಿಂಗೆ ಹೋಗೋದಕ್ಕೂ ಇಲ್ಲೆಲ್ಲ ಜನ ಇದ್ದಾರೆ, ಭಕ್ತಾದಿಗಳು ಒಳಗಡೆ ಇದ್ದಾರೆ. ಈ ರೌಂಡ್ ಹೊಡಿಬೇಕು, ಇಲ್ಲಿ ಸುತ್ತಲೂ ಹಿಂಗೆ ರೌಂಡ್ ಹೊಡಿಬೋದು. ಇಲ್ಲಿ ಸಿಗ್ತಾ ಸಿಟಿ ಒಳಗಡೆ ಇರೋದಿಲ್ಲ, ಏನು ಮತ್ತೇನು ಇಲ್ಲ. ಬಟ್ 4 ಮೂರ್ತಿ ಇರೋಂಥದ್ದು ಗಣಪತಿದು ದೇವಸ್ಥಾನ ಚೆನ್ನಾಗಿದೆ. ಸ್ನೇಹಿತರೆ, ಇಲ್ಲಿದೆ ನೋಡಿ, ಇದು 4 ಮುಖ ದೇವಸ್ಥಾನ. ಇಲ್ಲಿ ನೋಡಿ ಕಾಣ್ತಿದೆ ಮೇಲೆ ಎಲ್ಲ ಚೆನ್ನಾಗಿದೆ. ನಾವು ಈಗ ತಾನೇ ಬಂದಿರೋದು. ಒಂದು ಮರ ಕೆಳಗಿದೆ, ಸುತ್ತಲೂ ಎಲ್ಲ ಮನೆಗಳಿದ್ದಾವೆ. ಮತ್ತೇನು ಇಲ್ಲೇನು ಅಂತ ನೇಚರ್ ಒಳಗಡೆ ಇರೋಂಥ ದೇವಸ್ಥಾನ ಅಲ್ಲ ಇದು. ಇಲ್ಲಿ ನೋಡಿ, ಇಲ್ಲಿ ಮಳೆಗಾಲದಾಗೆಲ್ಲ ಇಲ್ಲಿ ನೀರು ಬರುತ್ತೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಈ ಥರ ಇದೆ. ಒಳಗಡೆ ಹೋಗಿಲ್ಲ ನಾವು, ಹೊರಗಡೆ ಎಲ್ಲ ನೀರು ತುಂಬುತ್ತಿಲ್ಲಿ. ಬೇರೆ ಕಾಲದಲ್ಲಿ ನೀರು ಈಗ ಬಿಟ್ಟಿಲ್ಲ ಅಷ್ಟೇ, ನೀರು ಬಿಡ್ಬೋದು. ನೋಡೋಣ ಕಡೆಯಿಂದ ಇರೋದು ನೋಡಿ. ಈ ಬ್ಯಾಕ್ ಸೈಡ್ ಇದು ದೇವಸ್ಥಾನದ ಬ್ಯಾಕ್ ಸೈಡು. 4 ಬದಿನೂ ಸೇಮ್ ಇದೇ ಥರ ಇದೆ. ಫುಲ್ಲೆಲ್ಲ ಸುತ್ತಲೂ ರೌಂಡ್ ಹೊಡಿಬೋದು ಇಲ್ಲೆಲ್ಲ. ಅದನ್ನು ಬಿಟ್ಟರೆ ಇಲ್ಲಿ ನೋಡಿ ಸೇಮು 4 ಹತ್ರನೂ ಸೇಮ್ ಒಂದೇ ಥರ ಇದೆ. ಅದು ನೋಡಿ, ಅಲ್ಲಿ ಮೆಟ್ರೋ ಹೋಗ್ತಿದೆ. ಇದು ಮೈಸೂರು ಕೆಂಗೇರಿ ರೋಡ್ ಇದು ನೋಡಿ. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇದೆ, ಇಲ್ಲೆಲ್ಲ ಗಾಡಿ ನಿಲ್ಲಿಸ್ಬೋದು. ಇದು ನಾ ಈಗ ಒಂದು ರೌಂಡ್ ನೋಡ್ಕೊಬಂದೆ ದೇವಸ್ಥಾನ, ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ. ಇದಾದಮೇಲೆ ಇನ್ನು ಒಳಗಡೆ ಇನ್ನು ಹೋಗ್ತೀವಿ. ಹಿಂಗಿದೆ ಆಯಿತಾ. ಹಿಂಗಾದಮೇಲೆ ಒಳಗಡೆ ಇನ್ನೇನು ಹೋಗ್ಬೇಕು. ಒಳಗೆ ಇನ್ನೂ ಹೋಗಿಲ್ಲ. ಒಳಗಡೆ ವಿಡಿಯೋ ಮಾಡ್ಬೋದಾ? ಹಿಂಗಿದೆ ನೋಡಿ ಗಣಪತಿ ವಿಗ್ರಹ. ಒಳಗಡೆ ಈ ಥರ ಇದೆ. ಇಲ್ಲಿ ನೀವು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಏನಂತ ನಿಮಗೆ ಇದನ್ನು ಮಾಡ್ತೇನೆ. ತಲೆ ಕೆಡ್ಸ್ಕೊಳೋದು ಏನಿಲ್ಲ. ಹಿಂಗಿದೆ ಒಳಗಡೆ ಈ ಥರ ಇದೆ. ಭಾಳ ಜನ ಬಂದಿಲ್ಲ ಇವತ್ತು. ಒಳಗಡೆ ಬಂದಿದ್ವಿ, ಒಳಗಡೆ ಬಂದು ದರ್ಶನ ಎಲ್ಲ ಆಯಿತು. ಅದಾದಮೇಲೆ ಇಲ್ಲಿ ಕುಂಕುಮ ಹಚ್ಕೊಂಡು ಇಲ್ಲೇನು ಊಟ ಗೀಟ ಏನಿಲ್ಲ, ಜನ ಕಡಿಮೆ ಇದ್ದರು. ವಿಡಿಯೋ ಮಾಡೋಕ್ಕೆ ಚೆನ್ನಾಗಿದೆ, ಅದಕ್ಕಾಗಿ ಇಲ್ಲಿಂದ ಇನ್ನೇನು ಹೋಗೋ ಸ್ನೇಹಿತರೆ. ಇನ್ನೇನು ಭಾಳ ಟೈಮ್ ಮಾಡಲ್ಲ, ಇಷ್ಟ ಇರೋದು. ಸ್ನೇಹಿತರೆ, ಇದು ಪಂಚಮುಖಿ ದೇವಸ್ಥಾನ ಅಂತ. ಈ ಪಂಚಮುಖಿ ದೇವಸ್ಥಾನದಲ್ಲಿ 4ರಿಂದ 5 ಮುಖ ಇರೋದು ಒಂದು ಗಣಪತಿ ಇದೆ. ಈ ಗಣಪತಿ ಇದು ಯಾವ ಇತಿಹಾಸ ಯಾವ ರೀತಿ ಬಂದಿರ್ಬೋದು, ಯಾವ ರೀತಿ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ 4 ದಿಕ್ಕಿಗೂ 4 ಮುಖ ಇದೆ. ಇದು ಇದರಿಂದ ಅಲ್ಲಿ ಮೈಸೂರು ಟು ಕೆಂಗೇರಿ ರೋಡಲ್ಲಿದೆ ಇದು. ಅದಾದಮೇಲೆ ಇದೆ ಫ್ರೆಂಡ್ಸ್ ಎಲ್ಲ ಇದೆ. ಭಾಳ ಜನ ಇವತ್ತಿಲ್ಲ, ಜನ ಇದ್ದರೆ ತುಂಬ ಜನ ಇರ್ತಾರೆ. ಅಂದರೆ
ಇವತ್ತನೇ ರಜೆ ಬಂದ್ಬಿಟ್ಟು ಇಲ್ಲಿ ನೋಡಿದ್ವಿ ಹೇಗಿದೆ ಅಂತ ಈ ಪಂಚಮುಖಿ ದೇವಸ್ಥಾನ ಚೆನ್ನಾಗಿದೆ. ಯಾರಾದರೂ ಈ ಕಡೆ ಹೋಗುವಾಗ ಯಾವಾಗಾದ್ರೂ ಬಂದರೆ ವಿಸಿಟ್ ಮಾಡ್ಕೊಂಡು ಈ ಗಣಪತಿ ದೇವಸ್ಥಾನ ಚೆನ್ನಾಗಿದೆ. ಇವತ್ತಿಂದ ನೋಡೋಣ, ನೆಕ್ಸ್ಟ್ ಯಾವ್ದಾದ್ರು ದೇವಸ್ಥಾನ ಇದ್ದರೆ ಚೆನ್ನಾಗಿರೋದು ನಿಮ್ಗೆ ಹೇಳ್ತೀವಿ. ನಾವು ಹಿಂಗೆ ಇಲ್ಲಿ ಮೈಸೂರಿಗೆ ಹೋಗ್ತಿದ್ವಿ, ಈ ರೋಡಲ್ಲಿ ಅದಕ್ಕೆ ಒಂದು ದೇವಸ್ಥಾನ ಇದೆ ಅಂತ ಬಂದಿರೋದು ಅಷ್ಟೇ, ನಮಗೂ ಗೊತ್ತಿರಲಿಲ್ಲ ಇಲ್ಲಿಗೆ ಅಂತ ಹೇಳಿ. ಅಲ್ಲಿ ಪಕ್ಕದಲ್ಲಿ ಒಂದು ಆಶ್ರಮ ಬೇರೆ ಇದೆ, ಅದು ಯಾವ ಆಶ್ರಮ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದರೆ ತೋರಿಸ್ತೀನಿ ಹೇಗಿದೆ. ಸರಿ, ಬಾಯ್. ದೇವಸ್ಥಾನದಲ್ಲಿ ವಿಸಿಟ್ ಮಾಡಿದ್ವಿ, ಚೆನ್ನಾಗಿದೆ. ಇದಾದಮೇಲೆ ನಾವು ಹೋಗ್ತಿದ್ದೀವಿ. ಇಲ್ಲಿ ಯಾರು ಬಂದರೆ ಈ ಕಡೆ ಬನ್ನಿ ಸ್ನೇಹಿತರೆ, ಬಂದು ದೇವಸ್ಥಾನ ನೋಡಿ. ಜನ ಇಲ್ಲ ಅಷ್ಟೇ, ಜನ ಇದ್ದಾಗ ನೋಡಿ, ಚೆನ್ನಾಗಿದೆ ನಿಜವಾಗ್ಲೂ. ಹಾಂ, ಟೇಕ್ ಕೇರ್, ಬಾಯ್ ಬಾಯ್.